ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ 2 ವರ್ಷದ ಸರ್ಕಾರಿ ಕೋಟದ ಒಂದು BEd ಸೀಟನ್ನು ಪಡೆಯಬೇಕು ಅಂತ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಆಗಿರುವಂತಹ ಬಹುತೇಕ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರುವಂತದ್ದು, ಅಂದ್ರೆ ವೆರಿಫಿಕೇಶನ್ ಕಂಪ್ಲೀಟ್ ಹಂತದಲ್ಲಿರುವಂತದ್ದು. ಸೊ ನವೆಂಬರ್ ತಿಂಗಳ 30ನೇ ತಾರೀಕಿನಂದು ವೆರಿಫಿಕೇಶನ್ಗಳು ಕೂಡ ಪೂರ್ಣಗೊಳ್ತಾ ಇದ್ದು, ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಎಂಟ್ರಿಗಳಿಗೆ ಅವಕಾಶ ಡಿಸೆಂಬರ್ 1ನೇ ತಾರೀಕಿನಿಂದ ಡಿಸೆಂಬರ್ 3ನೇ ತಾರೀಕಿನ ತನಕ ಮಾಡಲಿಕ್ಕೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಸೂಚನೆಯಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಡಿಸೆಂಬರ್ 1 ಮತ್ತು 2, 3ನೇ ತಾರೀಕಿನಂದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಬಹುದಾಗಿರುತ್ತೆ. ಅಭ್ಯರ್ಥಿಗಳು ಅಪ್ಲಿಕೇಶನ್ ಯಾರು ಹಾಕಿದಾರಲ್ಲ, ಒಂದು ವೆರಿಫಿಕೇಶನ್ ಆಗಿರುವಂತಹ ವಿದ್ಯಾರ್ಥಿಗಳು ಮತ್ತೆ ವೆರಿಫಿಕೇಶನ್ ಆಗದಿರುವಂತಹ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಐಡಿಗಳು ಓಪನ್ ಆಗುತ್ತೆ. ಬಟ್ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಆಗಿರೋ ವಿದ್ಯಾರ್ಥಿಗಳು ಮಾತ್ರ ಒಂದು ಪರಿಗಣನೆ ಆಗುತ್ತೆ. ಒಂದು ಲಿಸ್ಟ್ ಅಲ್ಲಿ ಹೆಸರು ಬರಬೇಕಾದ್ರೆ ಒಂದು ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು ಬೇಸ್ ಮೇಲೆ ಲಿಸ್ಟ್ ಬರುತ್ತಲ್ಲ, ಡಿಸೆಂಬರ್ 6ನೇ ತಾರೀಕು ಬರುವಂತ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ, ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಕಾಲೇಜ್ ಅಲಾಟ್ಮೆಂಟ್ ಇನ್ನೊಂದು ಮತ್ತೊಂದೆಲ್ಲ ನೀವು ಆಪ್ಷನ್ ಎಂಟ್ರಿ ಮಾಡ್ತಿಲ್ಲ, ಅದರ ಬೇಸ್ ಮೇಲೆ ಕೂಡ ಒಂದು ಪ್ರಮುಖ ಪಾತ್ರ ಆಪ್ಷನ್ ಎಂಟ್ರಿ ವಹಿಸಿರುತ್ತೆ. ಹಾಗಾಗಿ ವೆರಿಫಿಕೇಶನ್ ಆಗಿರೋ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಚ್ಚರಿಕೆಯಿಂದ ವೆರಿಫಿಕೇಶನ್ ಆಗಿರುವಂತ ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಿ. ಆಪ್ಷನ್ ಎಂಟ್ರಿನ ಯಾವ ತರ ಮಾಡಬೇಕು ಏನಂತಂದ್ರೆ, ಕೆಲವೊಂದು ಕ್ರೈಟೀರಿಯಾಸ್ ಗಳು ಇರುವಂತದ್ದು, ಈ ಒಂದು ಮಾನದಂಡಗಳು ಅಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ಯಾರು ಕೂಡ ಹೇಳೋದಿಲ್ಲ ಇಲಾಖೆಗಳು ಕೂಡ. ಬಟ್ ವಿದ್ಯಾರ್ಥಿಗಳಿಗೆ ನಾವು ನಿಮಗೆ ಸಲಹೆಗಳನ್ನ ಕೊಡ್ತಾ ಇರುವಂತದ್ದು ಈ ಪ್ರಕಾರದಲ್ಲಿ ಆಪ್ಷನ್ ಎಂಟ್ರಿ ಮಾಡಿ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕಳೆದ ವರ್ಷಗಳಲ್ಲಿ ಕೂಡ ನಮಗೆ ಒಂದು ಮೆಸೇಜ್ ಏನೆಲ್ಲ ಒಂದು ಈ ತರ ಮಿಸ್ಟೇಕ್ ಮಾಡಿದ್ವಿ, ನಮ್ಗೆ ಹೋಗ್ತು ಸೀಟು ಈ ತರ ಹೋಗಿತ್ತು, ಈ ತರ ಕಾಲೇಜ್ ಸಿಕ್ಬಿಡ್ತು ನಮ್ಗೆ, ಇನ್ನೊಂದು ಮತ್ತೊಂದು ತಪ್ಪುಗಳನ್ನ ವಿದ್ಯಾರ್ಥಿಗಳು ಮಾಡಿರುವಂತದ್ದು. ಆ ತಪ್ಪುಗಳನ್ನ ಮಾಡಬೇಡಿ. ಮತ್ತೆ ಯಾವ ತರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕು, ಸೊ ಗೌರ್ಮೆಂಟ್ ಸೀಟ್ ಬೇಕು ಅಂದ್ರೆ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾ ಸೀಟ್ ಬೇಕು ಅಂದ್ರೆ ಏನಕ್ಕೆ ರೆಡಿ ಆಗಿರಬೇಕು, ಯಾವ ಪ್ರಕಾರದಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು, ನಂತರದಲ್ಲಿ ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಬರುತ್ತೆ, ನಿಮಗೆ ಸೀಟ್ ಲಿಸ್ಟ್ ಅಲ್ಲಿ ಹೆಸರು ಬಂದ್ರು ಕೂಡ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ, ಏನು ಇದ್ರ ಬಗ್ಗೆ ಒಂದಾಗ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ಈ ವಿಡಿಯೋದಲ್ಲಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ ಸುದ್ದಿಯನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ನೋಟಿಫಿಕೇಶನ್, PDFs ಮಾಹಿತಿಗಳೆಲ್ಲವೂ ಕೂಡ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುವಂತದ್ದು. ಅಲ್ಲಿ ಏನಾದ್ರು ಪ್ರಶ್ನೆ, ಡೌಟ್ ಇದ್ರೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ ಸುದ್ದಿಯನ್ನು ಕೂಡ ಡೌಟ್ ಅನ್ನ ಪಡ್ಕೊಂತ ಇರಬಹುದು ಅಂತ ಹೇಳ್ತಾ, ಮತ್ತೆ ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಕೂಡ ಮಾಹಿತಿನ ವಿಡಿಯೋ ಮುಖಾಂತರ ನಾವು ತಿಳಿಸ್ತಾ ಇರ್ತೀವಿ. ಮತ್ತೆ ಇನ್ಸ್ಟಾಗ್ರಾಮ್ ಏನಾದ್ರು ಡೌಟ್ ಇದ್ರೂ ಕೂಡ ಮೆಸೇಜ್ ಮಾಡಬಹುದು, ಅಥವಾ ಕಾಲ್ ಮುಖಾಂತರ ಕೂಡ ಹೆಚ್ಚಿಗೆ ಒಂದು ಮಾಹಿತಿನ ಪಡ್ಕೋಬಹುದು. ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ನೇ ಮಾಡ್ತಿರ್ತಾರೆ, ಮೆಸೇಜ್ನೇ ಮಾಡಿ ಮತ್ತೆ ಕಾಲ್ ಮುಖಾಂತರ ಕೂಡ ಮಾಡ್ತಾ ಇರ್ತೀರಾ. ಬಟ್ ಮೆಸೇಜ್ ಮಾಡಿ ನಿಮ್ದೆಲ್ಲ ಪ್ರಶ್ನೆ ಏನಾದ್ರು ತೀರಾ ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ನಾವೇ ನಿಮಗೆ ಕಾಲ್ ಮಾಡಿ ಅಂತ ತಿಳಿಸ್ತೀವಿ. ಆ ಸಂದರ್ಭದಲ್ಲೂ ಕೂಡ ಕಾಲ್ ಮಾಡಬಹುದು. ಎಲ್ಲ ಕೂಡ ಉಚಿತವಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಲ್ಲ ಒಂದು ಆಪ್ಷನ್ಗಳನ್ನ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟಿದ್ದೇವೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ BEd ನ ಒಂದು ಪ್ರೋಸೆಸ್ ತಲೆ ಕೆಟ್ಟು ಹೋಗ್ತಾ ಇರುವಂತದ್ದು, ಏನು ಎತ್ತ ಅಂತ ಅಂದ್ಬಿಟ್ಟು, ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಒಂದು ಕೆಲಸಗಳು ಆಗ್ತಾ ಇರುವಂತದ್ದು ಅಂತ ಹೇಳ್ತಾ, ಈಗ ನಂತರದಲ್ಲಿ ಇನ್ನೊಂದು ಆಪ್ಷನ್ ಎಂಟ್ರಿ ಡಿಸೆಂಬರ್ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು ಇರುತ್ತೆ. ಬಟ್ ಡಿಸೆಂಬರ್ 2ನೇ ತಾರೀಕಿನಂದು ನಮಗೆ ಒಂದು ಎಕ್ಸಾಮ್ಸ್ ಇರುವಂತ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ನಾನು ಆಪ್ಷನ್ ಎಂಟ್ರಿ ಟ್ರೈ ಮಾಡ್ತೀನಿ. ಆದಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಅಂದ್ರೆ ಆಪ್ಷನ್ ಎಂಟ್ರಿ ವಿಡಿಯೋಸ್ ಮಾಡ್ಲಿಕ್ಕೆ, ಆಪ್ಷನ್ ಎಂಟ್ರಿ ಮೊಬೈಲ್ ಯಾವ ತರ ಮಾಡೋದು ಏನು ಅಂತ ಸದ್ಯಕ್ಕೆ ಭಾನುವಾರ ವಿಡಿಯೋಸ್, ಅಂದ್ರೆ ಭಾನುವಾರ ಡಿಸೆಂಬರ್ 1ನೇ ತಾರೀಕಿನಂದು ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಆದಷ್ಟು ನಾನು ಟ್ರೈ ಮಾಡ್ತೇನೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ವಿಡಿಯೋಸ್ ಮಾಡ್ಲಿಕ್ಕೆ. ಸೊ ಗೊತ್ತಿಲ್ಲ ಬಟ್ ಆಗುತ್ತೆ ಇಲ್ವಾ ಅಂತ. ಬಟ್ ಲಾಸ್ಟ್ ಎಕ್ಸಾಮ್ ಇರುವಂತದ್ದು, ಸೊ ಅದ್ರ ಬಗ್ಗೆ ನಿಮಗೆ ಶೀಘ್ರದಲ್ಲಿ ಅಟ್ಲೀಸ್ಟ್ ಅಂತೂ ಇನ್ಫಾರ್ಮೇಶನ್ ಕೊಟ್ಟೆ ಕೊಡ್ತೀನಿ. 3 ದಿನ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ. ಸೊ ಯಾವ್ದು ಕೂಡ ಭಯ ಪಡಕ್ ಹೋಗ್ಬಿಡಿ. ಅಥವಾ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಕೂಡ ನಾವು ಕಳೆದ ವರ್ಷದಲ್ಲಿ ಕೂಡ ವಿಡಿಯೋಸ್ ಮಾಡಿದ್ವಿ ಆಪ್ಷನ್ ಎಂಟ್ರಿ ಹೆಂಗ್ ಮಾಡ್ಬೇಕು ಏನಿದೆ ಅಂತ. ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಜಸ್ಟ್ ಒಂದು ಲಾಗಿನ್ ಆಗ್ತೀರಾ ಅಷ್ಟೇ, ಯೂಸರ್ ID ಪಾಸ್ವರ್ಡ್ ಎಲ್ಲ ಹಾಕ್ತೀರಾ, ಆಮೇಲೆ ನೀವು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ. ನಾವು ಪ್ರೀವಿಯಸ್ ವಿಡಿಯೋಸ್ ಮಾಡಿದೀವಿ, ನಿಮಗೆ ಟೆಲಿಗ್ರಾಮ್ ಕೂಡ ದಿನ ಅಪ್ಡೇಟ್ ಮಾಡ್ತೀನಿ. ಆ ವಿಡಿಯೋಸ್ ಆಗಿಲ್ಲ ಅಂತಂದ್ರೆ, ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ, ನಂತರದಲ್ಲಿ ಆಪ್ಷನ್ ಎಂಟ್ರಿಗೆ ಪ್ರೋಸೆಸ್ ಏನಿದೆಯಲ್ಲ, ಯಾವ ತರ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು, ಏನ್ ಕಾಲೇಜ್, ಎಷ್ಟು ಪರ್ಸೆಂಟ್ ರಿಸರ್ವೇಷನ್, ಇನ್ನೊಂದು ಮತ್ತೊಂದು ಪರ್ಟಿಕ್ಯುಲರ್ ವಿಡಿಯೋಸ್ಗಳನ್ನೇ ಮಾಡಿದೀವಿ. ಈ ವರ್ಷದಲ್ಲಿ ಕೂಡ ನಿನ್ನೆ ಮೊನ್ನೆ ಎಲ್ಲ ವಿಡಿಯೋಸ್ಗಳು ಅಪ್ಲೋಡ್ ಆಗಿದ್ದಾವೆ, ಅದನ್ನ ಕೂಡ ವೀಕ್ಷಣೆ ಮಾಡಿ. ಈ ವಿಡಿಯೋದಲ್ಲಿ ಕೂಡ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾಕಷ್ಟು ವಿಡಿಯೋದಲ್ಲಿ ಸಾಕಷ್ಟು ಫಾಸ್ಟ್ ಆಗಿ ಹೇಳ್ತಿದ್ದಾರೆ ಅಂತ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ವಿಡಿಯೋ ಲೆಂತ್ ಆಗ್ಬಾರ್ದು ಅನ್ನೋ ರೀಸನ್ ಇಂದ ಫಾಸ್ಟ್ ಆಗಿ ಹೇಳ್ತಾ ಇರ್ತೀನಿ. ಮತ್ತೆ ಇನ್ ಕೆಲವು ವಿದ್ಯಾರ್ಥಿಗಳು ಇಂಟ್ರೊಡಕ್ಷನ್ ಏನೋ ಕೊಡ್ತಿದ್ದೀರಾ ಅಂತ ಅನಿಸ್ತಿದೆ ಅಂತ ಅಂತೀರಿ. ಇಂಟ್ರೊಡಕ್ಷನ್ ಅಲ್ಲ ಇದು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಿಂದ ಪ್ರಶ್ನೆಗಳಿರುತ್ತೆ. ಆ ಒಂದು ಪ್ರಶ್ನೆಗಳಿಗೆ ನಾನು ಒಂದು ಮಾಹಿತಿಗಳನ್ನ ಒಂದು ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಕೊಡ್ತಾ ಇರ್ತೀನಿ ಅಷ್ಟೇ. ವಿದ್ಯಾರ್ಥಿಗಳಿಗೆ ಅವರ ಒಂದು ಪ್ರಶ್ನೆಗಳನ್ನ ನಮಗೆ ಗೊತ್ತಾಗ್ತಿದೆ, ಮತ್ತೆ ಅವರ ಒಂದು ಪ್ರಾಬ್ಲಮ್ಸ್ಗಳು, ಆ ರೀಸನ್ ಇಂದ ಅವುಗಳ ಬಗ್ಗೆನೂ ಕೂಡ ನಾವು ಗಮನ ಕೊಡ್ತಾ ಇದೀವಿ, ಒಂದು ಮಾಹಿತಿನ ತಿಳಿಸ್ತೇನೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವಂತ ಉದ್ದೇಶ ಅಷ್ಟೇ ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ಒಂದು BEd ಸರ್ಕಾರಿ ಕೋಟಾ ಸೀಟನ್ನು ಪಡೆಯಲಿಕ್ಕೆ 2024-25 ಅಪ್ಲಿಕೇಶನ್ ಹಾಕಿರೋ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 1, 2, 3ನೇ ತಾರೀಕಿನಂದು ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುವಂತದ್ದು. ಅಂದ್ರೆ ವೆರಿಫಿಕೇಶನ್ ಆಗಿರೋ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು. ಅಪ್ಲಿಕೇಶನ್ ಹಾಕಿರುವಂತ ಎಲ್ಲರೂ ಕೂಡ ಓಪನ್ ಆಗುತ್ತೆ ID, ಆಪ್ಷನ್ ಎಂಟ್ರಿ ಮಾಡಬಹುದು. ಬಟ್ ವೆರಿಫಿಕೇಶನ್ ಆಗಿರೋರು ಮಾತ್ರ ವ್ಯಾಲಿಡ್ ಅಂತ ತಗೋತಾರೆ, ಅದನ್ನ ಪರಿಗಣಿಸ್ತಾರೆ. ಡಿಸೆಂಬರ್ 6ರಲ್ಲಿ ಲಿಸ್ಟ್ ಬರುತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡಿದ್ರೆ ಲಿಸ್ಟ್ ಮುಂದಕ್ಕೆ ಹೋಗುತ್ತೆ, ಇನ್ನೊಂದು ಮತ್ತೊಂದಂತೆಲ್ಲ ಡೌಟ್ ಕೇಳ್ತೀರಾ, ಆ ಥರ ಏನಿಲ್ಲ ಅಂತ ಹೇಳ್ತಾ, ಡಿಸೆಂಬರ್ 6ನೇ ತಾರೀಕಿನಂದೇ ನಿಮಗೆ ಲಿಸ್ಟ್ ಬರುವಂತದ್ದು ಇರುತ್ತೆ. ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್, ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಡಿಸೆಂಬರ್ 6ಕ್ಕೆ ಬರುತ್ತೆ. ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಒಟ್ಟಿನಲ್ಲಿ ನಿಮಗೆ ಪರ್ಸೆಂಟೇಜ್ ಅನ್ನೋದು ಮತ್ತೆ ನಿಂತರೆ ಆ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ, ಕಾಲೇಜ್ ಸೆಲೆಕ್ಟ್ ಆಗುವಂತದ್ದಾಗಿರುತ್ತೆ. ಬಟ್ ಈಗ ಸೀಟ್ ಪಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಪ್ರಮುಖ ಪಾತ್ರನ ವಹಿಸುತ್ತೆ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಎಷ್ಟೇ ಪರ್ಸೆಂಟೇಜ್ ಇದ್ರು ವಿದ್ಯಾರ್ಥಿಗಳಿಗೆ ಅವರು ಬೇಕನ್ಕೊಳ್ಳೋ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡೋದೇ ಪ್ರಮುಖವಾಗಿರುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಗೊತ್ತಿರೋದಿಲ್ಲ ನಿಮಗೆ ಯಾವ್ಯಾವ ಕಾಲೇಜ್ಗಳು ಅಪ್ಲಿಕೇಶನ್ ಹಾಕಿರ್ತೀರಾ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 1-2 ಕಾಲೇಜ್ ಅಷ್ಟೇ ಕೊಟ್ಟಿರ್ತೀರಾ, ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತೆಲ್ಲ
ಅನ್ಸ್ಕೊಂಡು ಅಪ್ಲಿಕೇಶನ್ ಇನ್ನಷ್ಟು ಕಾಲೇಜಿಗೆ ಹಾಕ್ಬೇಕು ಅನ್ಕೊಂತೀರಾ, ಅದಕ್ಕೆ ಇಲಾಖೆಯವರು ಕೊಡುವಂಥ ಒಂದು ಅವಕಾಶ ಆಪ್ಷನ್ ಎಂಟ್ರಿ ಅಂತ ಹೇಳ್ತಾ, ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಮೊದಲನೇದಾಗಿ ಹೇಳ್ತಿರೋದು, ಸೀಟ್ ಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಏನಕ್ಕೆ ರೆಡಿ ಆಗಿರಬೇಕು ಅಂದರೆ, ಮೊದಲನೇದಾಗಿ ಹೇಳ್ತಿರೋದು, ನಿಮಗೆ ಗೌರ್ಮೆಂಟ್ ಕೋಟಾದ ಸೀಟ್ ಬೇಕು ಅಂದರೆ, ಗೌರ್ಮೆಂಟ್ ಕೋಟಾ ಸೀಟ್ಗೂ ಪ್ರೈವೇಟ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ವಿದ್ಯಾರ್ಥಿಗಳ ಫೀಸಲ್ಲೇ ಸಾಕಷ್ಟು ಡಿಫ್ರೆನ್ಸ್ಗಳು ಬರುತ್ತೆ ನಿಮಗೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ 80%ಗೂ ಹೆಚ್ಚಿಗೆ, ಒಂದು 70 to 80% ಗೌರ್ಮೆಂಟ್ ಸೀಟಿಗಿಂತ ಫೀಸ್ ಬರುತ್ತಲ್ಲ, ಅದಕ್ಕಿಂತ ಒಂದು ಮ್ಯಾನೇಜ್ಮೆಂಟ್ ಸೀಟ್ಗಳು ಹೆಚ್ಚಿಗೆ ಫೀಸ್ ಇರುತ್ತೆ. ಎಕ್ಸಾಂಪಲ್, ಗೌರ್ಮೆಂಟ್ ಸೀಟಿಗೆ ಆಗಿ ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ, ಗೌರ್ಮೆಂಟ್ ಕಾಲೇಜ್ ಮತ್ತು ಏಡೆಡ್ ಕಾಲೇಜ್ಗೆ ಅಡ್ಮಿಷನ್ ಆಗೋರಿಗೆ ಫೀಸ್ ಎಕ್ಸಾಂಪಲ್ ಒಂದು 15,000 ಬಂತು ಅಂತಂದರೆ, ಒಂದು ಏಡೆಡ್ ಅಥವಾ ಅನ್ಎಡೆಡ್ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಹೆಚ್ಚು ಕಮ್ಮಿ ಒಂದು 20 ತನಕ ಬರ್ಬೋದೇನೋ. ಆಲ್ಮೋಸ್ಟ್ ಹೆಚ್ಚಂದ್ರೆ ಅಷ್ಟೇ ಹೇಳ್ತಿರೋದು, ಇದ್ರ ಬಗ್ಗೆ ಪರ್ಟಿಕ್ಯುಲರ್ ವಿಡಿಯೋಸ್ನ ಮಾಡೋಣ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀರಾ ಅಂದರೆ 50,000, 60,000, 70,000, 80,000, ಲಕ್ಷ ತನಕ ಫೀಸ್ಗಳು ಬರುತ್ತೆ. 1,50,000 ತನಕ 1 ಇಯರ್ಗೆ ಫೀಸ್ಗಳು ಬರೋ ಒಂದು ಕೆಲವೊಂದು ಕಾಲೇಜ್ಗಳಿದ್ದಾವೆ. ಆ ಕಾರಣಕ್ಕೆ ಗೌರ್ಮೆಂಟ್ ಸೀಟ್ ಅಂತಕ್ಕಂಥದ್ದು ಒಂದು ಪ್ರಮುಖ ಪಾತ್ರನೇ ಇರುತ್ತೆ ವಿದ್ಯಾರ್ಥಿಗಳಿಗೆ, ಬಿ ಎಡ್ ಮಾಡೋರಿಗೆ, ಸಾಕಷ್ಟು ಒಂದು ಬಡ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ನಿಮಗೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ನೀವು ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅಂದರೆ, ನನಗೆ ಎಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸೀಟ್ ಸಿಕ್ಕಿದ್ರೆ, ಎಲ್ಲಿ ಕೂಡ ಯಾವ ಡಿಸ್ಟಿಕಲ್ಲಿ ಆಗಲಿ, ಕೆಲವು ವಿದ್ಯಾರ್ಥಿಗಳು ಅನ್ಕೊಂತೀರಾ ನನ್ನ ಡಿಸ್ಟಿಕಲ್ಲೇ ಬೇಕು ನನಗೆ ಅಂದರೆ ಪರ್ಸೆಂಟೇಜ್ ತುಂಬ ಜಾಸ್ತಿ ಇದೆ ಅನ್ಕೊಳ್ಳಿ, 85ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜು ನಿಮ್ದಿದ್ರೆ, ನೀವು ನಿಮ್ಮ ಡಿಸ್ಟಿಕಲ್ಲೇ ಬೇಕು ಅಂತ ನಿಮ್ಮ ಡಿಸ್ಟಿಕಲ್ಲೇ ಆಪ್ಷನ್ ಎಂಟ್ರಿ ಮಾಡಿ, ನೀವು ಸುತ್ತಮುತ್ತ ಇರುವಂಥ 3-4 ಕಾಲೇಜಿಗೆ ಕೊಡಿ, ಅವೇ ಸಿಗ್ತವೆ. 85ಕ್ಕಿಂತ ಹೆಚ್ಚಿಗೆ ಪರ್ಸೆಂಟ್ ಇರೋರಿಗೆ ಹೇಳ್ತಿರೋದು ನಾನು. ಇನ್ನು ಕಡಿಮೆ ಪರ್ಸೆಂಟೇಜ್ ಅನ್ನೋರಿಗೆ ಸೀಟ್ ಅಂತೂ ಸಿಗ್ತವೆ 80 ಮೇಲ್ಗಡೆ ಇರೋರಿಗೆ, ಬಟ್ ಆಪ್ಷನ್ ಎಂಟ್ರಿ ಪ್ರಮುಖ ಪಾತ್ರ ವಹಿಸುತ್ತೆ. ನೀವು ಕೊಟ್ಟರೆ 1-2 ಕಾಲೇಜ್ ಕೊಟ್ಟಿದ್ರೆ ಅವುಗಳೇ ಸಿಗ್ತವೆ, ನನ್ನ ಡಿಸ್ಟಿಕಲ್ಲಿ ಸಿಗ್ತವೆ ಅಂದ್ಕೊಂಡ್ರೆ ಲಕ್ಕಿದ್ರೆ ಸಿಗುತ್ತಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಪ್ರಮುಖ ಪಾತ್ರ ವಹಿಸುತ್ತೆ. ಒಂದು 83%ಗಿಂತ ಕಡಿಮೆ ಇರೋರಿಗೆಲ್ಲ, ಆಲ್ಮೋಸ್ಟ್ 83 ಮೇಲೆ ಇರೋರಿಗೆಲ್ಲ ಅವ್ರು ಬೇಕನ್ಕೊಳ್ಳೋ ಕಾಲೇಜ್ಗಳು ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನೊಂದು, ನಿಮಗೆ ಯಾವ ಒಂದು ಮಾನದಂಡದಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ಸರ್ಕಾರಿ ಕೋಟಾ ಸೀಟ್ ಬೇಕೇ ಬೇಕು ಅಂದರೆ ಯಾವ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ, ನೀವು ನಿಮ್ಮ ಡಿಸ್ಟಿಕ್ಕು ಮತ್ತು ಬೇರೆ ಬೇರೆ ಡಿಸ್ಟಿಕ್ಗಳಿಗೂ ಅಕ್ಕಪಕ್ಕದಲ್ಲೂ ಕೂಡ ಹೋಗೋಕ್ಕೆ ರೆಡಿ ಇರಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಈಗ ಬೆಂಗಳೂರು ಅಂದರೆ ಎಕ್ಸಾಂಪಲ್ 50 ಕಾಲೇಜ್ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಬರುತ್ತೆ. ಇಲ್ಲಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಒಂದು 50 ಕಾಲೇಜಿಗೆ ನೀವು ಆಪ್ಷನ್ ಎಂಟ್ರಿ ಯಾವುದೋ ಒಂದು ಕಾಲೇಜ್ ಸೆಲೆಕ್ಟ್ ಆಗುತ್ತೆ. ಇನ್ನೊಂದು, ನಿಮಗೆ ಕಾಲೇಜಿಗೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಯಾವ ಕಾಲೇಜ್ ಸಿಕ್ಕರೂ ಹೋಗೋಕ್ಕೆ ರೆಡಿ ಇದ್ದರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ. ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ಯಾವ ಕಾಲೇಜ್ ಸಿಕ್ಕರೂ ಹೋಗ್ತೀವಿ ಅನ್ನೋ ಅಂಥ ವಿದ್ಯಾರ್ಥಿಗಳು ಮಾತ್ರ ಯಾವ ಡಿಸ್ಟಿಕಲ್ಲಾಗಲಿ ಅಥವಾ ಎಲ್ಲೇ ಆಗಲಿ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಆದರೂ ಕೂಡ ನಾನು ಆಪ್ಷನ್ ಎಂಟ್ರಿ ಮಾಡಿದ್ರೆ, ನೀವು ಹೆಚ್ಚಿಗೆ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿದಾಗ ಯಾವ ಕಾಲೇಜಾರು ಸಿಗುತ್ತೆ ನಿಮಗೆ. ಇವಾಗ 30 ಕಾಲೇಜ್ ಕೊಟ್ಟಿದ್ದೀರಿ ಅಂದರೆ 26ನೇ ಸಿಗ್ಬೋದು, 19ನೇ ಸಿಗ್ಬೋದು, 29ನೇ ಸಿಗ್ಬೋದು, 6ನೇದೇ ಸಿಗ್ಬೋದು, ಯಾವ ಥರ ಆದರೂ ಸಿಗುತ್ತೆ ನಿಮಗೆ. ಸೀಟ್ ಅಲಾಟ್ಮೆಂಟ್ ಯಾವ್ದು ಬೇಕಾದ್ರೂ ಆಗ್ಬೋದಾಗಿರುತ್ತೆ. ನೀವು ಲಾಸ್ಟಲ್ಲಿ ಕೊಟ್ಟರೆ ಲಾಸ್ಟಲ್ಲಿರೋ ಕಾಲೇಜಸ್ ಸಿಗ್ಬೋದೇನೋ, ಸ್ಟಾರ್ಟಿಂಗಲ್ಲಿ ಕೊಟ್ಟರೆ ಅದೇ ಸಿಗ್ಬೋದೇನೋ ಅಂತ ಅನ್ಕೊಂಡು ಯಾರು ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೀಟನ್ನು ಕೈ ತಪ್ಪುತ್ತೆ ನಿಮ್ಮದು. ಆ ಕಾರಣಕ್ಕೆ ಹೇಳ್ತಿರೋದು ಅಂದರೆ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಹೇಳ್ತಿರೋದು, ಪರ್ಸೆಂಟೇಜ್ ಕಡಿಮೆ ಇದ್ದರೆ. ಮತ್ತು ಇನ್ನೊಂದು ಡೌಟ್ ಬರುತ್ತೆ, ನನಗೆ ಇಷ್ಟು ಪರ್ಸೆಂಟ್ ಇದೆ, ನನಗೆ ಸೀಟ್ ಸಿಗುತ್ತೆ, ನನಗೆ ನಾನು ಬೇಕಿರೋ ಕಾಲೇಜ್ ಸಿಗುತ್ತೆ ಅಂತ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಹಾಕ್ಬೋದು ಅಥವಾ ಮೆಸೇಜ್ ಮಾಡ್ಬೋದು ಆಮೇಲೆ. ಸೊ ಬಟ್ ಹೇಳ್ತಿರೋದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಿಮಗೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿಯಾದರೂ ಸೀಟ್ ಸಿಕ್ಕರೆ ಹೋಗೋಕ್ಕೆ ರೆಡಿ ಇರ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು, ಮತ್ತು ಹಾಸ್ಟೆಲ್ PGನೋ ಮಾಡ್ಕೊಂಡು ಓದೋಕ್ಕೆ ರೆಡಿ ಇರ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಒಂದು ಆಪ್ಷನ್ ಎಂಟ್ರಿ ಮಾಡಿ ಮತ್ತು ಸೀಟನ್ನು ಪಡ್ಕೋಬೋದಾಗಿರುತ್ತೆ, ಗೌರ್ಮೆಂಟ್ ಸೀಟನ್ನು. ಆ ಒಂದು ಬೇಸ್ ಮೇಲೆ ಹೇಳ್ತಿರೋದು. ಯಾಕಂದ್ರೆ ಗೌರ್ಮೆಂಟ್ ಸೀಟ್ ಅಂತಕ್ಕಂಥದ್ದು ಎಲ್ಲಿ ಅಲರ್ಟ್ ಆಗುತ್ತೆ, ಯಾವ ಥರ ಅಲರ್ಟ್ ಆಗುತ್ತೆ, ಇನ್ನೊಂದು ಮತ್ತೊಂದು ಹೇಳಿಕ್ಕೆ ಬರಲ್ಲ. ಪರ್ಸೆಂಟೇಜ್ ಪ್ರಮುಖ ಪಾತ್ರ ವಹಿಸುತ್ತೆ. ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೆ ಓಕೆ, ಇಲ್ಲ ಅಂತಕ್ಕಂಥದ್ದವರು ವಿದ್ಯಾರ್ಥಿಗಳು ಸುಮ್ಮನೆ ನಿಮಗೆ ಏನಾದ್ರು ಈಗ ಆಯಿತು, ನಾನು ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದೇನು ಗೊತ್ತಾ, ಲಿಸ್ಟಲ್ಲಿ ಹೆಸರು ಬರುತ್ತೆ, ಸ್ಟಾರ್ ಬರುತ್ತೆ ಅಂತ ಒಂದು ಮೆನ್ಷನ್ ಮಾಡಿದೆ ನಿಮಗೆ. ಸೊ ಈ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಮಿಸ್ಟೇಕ್ ಅವ್ರು ಮಾಡೋ ತಪ್ಪುಗಳೇನೆಂದರೆ, ಈ ತಪ್ಪನ್ನ ಮಾಡಬೇಡಿ ಅಂತ ಹೇಳಿದೆ. ಇವಾಗ ನಿಮ್ಗೆ ಈಗ ಯಾವುದೋ ಒಂದು ಡಿಸ್ಟಿಕ್ ತಗೋತೀನಿ ನಾನು ಎಕ್ಸಾಂಪಲ್, ಇವಾಗ ಮೈಸೂರು ಡಿಸ್ಟಿಕ್ ಅಂತ ತಗೋತೀನಿ. ಮೈಸೂರು ಡಿಸ್ಟಿಕಲ್ಲಿ ಒಂದು 6 ಕಾಲೇಜ್ ಇದೆ ಅಂತ ತಗೊಳ್ಳಿ, ಮೈಸೂರು ಬೇಡ, ಇನ್ನೊಂದು ಯಾವುದೋ ಡಿಸ್ಟಿಕ್ ತಗೋತೀನಿ ನಾನು, ಉತ್ತರ ಕರ್ನಾಟಕ ಸೀಟ್ ತಗೋತೀನಿ. ಸೊ ಉತ್ತರ ಕರ್ನಾಟಕದಲ್ಲಿ ಒಂದು ರಾಯಚೂರು ಡಿಸ್ಟಿಕ್ ಅಂತ ತಗೋತೀನಿ, ಒಂದು 7 ಕಾಲೇಜ್ ಇದೆ ಅಂತ ತಗೊಳ್ಳಿ. ಯಾಕಂದ್ರೆ ಒಂದು ರಾಯಚೂರು ಡಿಸ್ಟಿಕಲ್ಲಿ 7-8 ಕಾಲೇಜ್ ಅಷ್ಟೇ ಇದೆ ಅಂತಾಗ, ಅಲ್ಲಿರುವಂಥ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ, ಅಲ್ಲಿ ಕಾಲೇಜು ಕಡಿಮೆ ಇದೆ. ನಂತರದಲ್ಲಿ ಅಕ್ಕಪಕ್ಕ ಡಿಸ್ಟಿಕಲ್ಲಿ ಇರೋರು ರಾಯಚೂರಿಗೆ ಅಪ್ಲಿಕೇಶನ್ ಹಾಕ್ತೀರಾ, ರಾಯಚೂರಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಇದೆ. ನಂತರದಲ್ಲಿ ಪರ್ಸೆಂಟೇಜ್ ಕೂಡ ರಾಯಚೂರು ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಇದೆ ಅಂದರೆ, ರಾಯಚೂರಲ್ಲಿರುವಂಥ ವಿದ್ಯಾರ್ಥಿಗಳು ಅಲ್ಲಿ ಪರ್ಸೆಂಟೇಜ್ ಕಡಿಮೆ ಇದ್ರೂ ಕೂಡ ಅವ್ರು ಅಲ್ಲೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಅಂದರೆ, ಸೊ ಈಗ 77, 78 ಎಲ್ಲ ಇರೋರು ರಾಯಚೂರು ಕಾಲೇಜೇ ಬೇಕು ನನಗೆ, ಅಲ್ಲಿ ಸಿಕ್ಕರೆ ಮಾತ್ರ ನಾನು ಹೋಗ್ತೀನಿ, ಇಲ್ಲ ಬೇರೆ ಕಡೆ ಸಿಕ್ಕರೆ ನಾನು ಹೋಗಲ್ಲ ಅಂದರೆ, ಅವ್ರ ಕಟ್ ಆಫ್ ಪ್ರಕಾರ ಅವ್ರ ಲಿಸ್ಟಲ್ಲಿ ಹೆಸರು ಬರೋ ಥರ ಇದ್ದರೂ ಕೂಡ ಅವ್ರಿಗಿನ ಪರ್ಸೆಂಟೇಜ್ ಜಾಸ್ತಿ 80% ಇರೋರೆಲ್ಲ ರಾಯಚೂರಲ್ಲಿ ಸೀಟು ಅಲಾಟ್ಮೆಂಟ್ಗೆ ಅಪ್ಲಿಕೇಶನ್ಗಳು ಹಾಕೋ ಆ ಕಾಲೇಜ್ಗಳಿಗೆ, ಆ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಹೇಳ್ತಿರೋ ವರ್ಡ್ಸನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತೆ ಅರ್ಥ ಆಗ್ತಿಲ್ಲ ರಿಪೀಟ್ ಮಾಡಿ ಕೂಡ ನೋಡಿ, ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ರಾಯಚೂರಲ್ಲಿ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಆ ಒಂದು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿರೋ 7-8 ಕಾಲೇಜ್ಗಳನ್ನು, ಕಡಿಮೆ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಆಗೋದಿಲ್ಲ. ಅವರಿಗೆ ಈ ವಿದ್ಯಾರ್ಥಿಗಳು ಕಂಪೇರ್ ಮಾಡೋ ಪಕ್ಷದಲ್ಲಿ ಅವ್ರ ಪರ್ಸೆಂಟೇಜ್ ಡೌನ್ ಆಗುತ್ತೆ, ಅವ್ರಿಗೆ ಸೀಟ್ ಕೊಡೋಕ್ಕಾಗಲ್ಲ, ಹೆಚ್ಚಿಗೆ ಪರ್ಸೆಂಟ್ ಇರೋರಿಗೆ ಸೀಟನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಕಟ್ ಆಫ್ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇರುತ್ತೆ ಅನ್ಕೊಳ್ಳಿ. ಇವಾಗ ಕಟ್ ಆಫ್ 76 ನಿಂತಿದೆ ಅಂದರೆ 77, 78 ಇರೋರೆಲ್ಲ ಇರ್ತೀರಾ. 80% ಮೇಲಿರೋರಿಗೆ ಕಾಲೇಜ್ ಕೊಟ್ಟಾಗ ನಿಮ್ಮದು 76ಗಿಂತ ಹೆಚ್ಚಿಗೆ ಕಟ್ ಆಫ್ ಇರೋದ್ರಿಂದ ನಿಮಗೆ ಲೀಸ್ಟಲ್ಲಿ ನೇಮ್ ಕೊಡ್ತಾರೆ. ಬಟ್ ನಿಮಗೆ ನೀವು ಅಪ್ಲಿಕೇಶನ್ ಹಾಕಿರೋ ಜಾಗಕ್ಕೆ ಇನ್ನೊಬ್ಬರು ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಆ ಸೀಟ್ ಹೋಗಿರೋದ್ರಿಂದ ನಿಮಗೆ
ಸೀಟಿನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾಲೇಜಲ್ಲಿ. ಆ ಕಾರಣಕ್ಕೆ ಲಿಸ್ಟಲ್ಲಿ ನೇಮ್ ಬರುತ್ತೆ, ಸ್ಟಾರ್ ಬರುತ್ತೆ ನಿಮಗೆ. ಯಾಕಂದ್ರೆ ನೀವು ಬೇರೆ ಕಾಲೇಜ್ ಸೆಲೆಕ್ಟೇ ಮಾಡಿಲ್ಲ. ಅದ್ರ ಬದಲು ಇವಾಗ 77, 78 ಇರುವಂಥ ಪರ್ಸೆಂಟೇಜ್ ರಾಯಚೂರು ವಿದ್ಯಾರ್ಥಿಗಳು, ನಾನು ಎಕ್ಸಾಂಪಲ್ ರಾಯಚೂರು ತಗೊಂಡಿರೋದಷ್ಟೇ, ಯಾವುದೇ ರೀತಿ ಉದ್ದೇಶಪೂರ್ವಕವಾಗಲ್ಲ. ಸೊ ಈಗ ರಾಯಚೂರಲ್ಲಿ ಯಾವುದೋ ವಿದ್ಯಾರ್ಥಿ ಇದ್ದಾರೆ ಅಂದ್ರೆ ಅವರು ಬ್ಯಾಂಗ್ಳೂರಲ್ಲಿ ಸುಮಾರು ಕಾಲೇಜಸ್ ಇರ್ತವೆ. 50 ಕಾಲೇಜ್ ಆಲ್ಮೋಸ್ಟ್ ಏನಿದೆ ಬ್ಯಾಂಗ್ಳೂರ್ 48, 50, 80, 180. ಬ್ಯಾಂಗ್ಳೂರಲ್ಲಿ ಗೌರ್ಮೆಂಟ್ ಅಂತ ಯಾವುದಿಲ್ಲ, ಅಂದ್ರೆ ಗೌರ್ಮೆಂಟ್ ಸೀಟ್ ಆಗ್ತವೆ ಅಷ್ಟೇ. ಸೊ ಈ ಕಾರಣಕ್ಕೆ ಅಲ್ಲಿ ಇರುವಂಥ ವಿದ್ಯಾರ್ಥಿಗಳು ಬ್ಯಾಂಗ್ಳೂರಲ್ಲಿ ಇರುವಂಥ ಕಾಲೇಜ್ಗಳನ್ನ ಆಯ್ಕೆ ಮಾಡಿದ್ದಾರೆ ಅಂದ್ರೆ 77, 78%ಗೆ ನಿಮಗೆ ಇಲ್ಲಿ ಯಾವ ಕಾಲೇಜ್ ಕೊಟ್ಟರು ಕೂಡ ಆಲ್ಮೋಸ್ಟ್ ಸಿಕ್ಬಿಡ್ತವೆ ವಿದ್ಯಾರ್ಥಿಗಳಿಗೆ. 80, 100 ಯಾವ್ದು ಕೊಟ್ಟರು ಕೂಡ ಆಲ್ಮೋಸ್ಟ್ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದ್ರೆ, ನೀವು ಕಾಲೇಜ್ಗಳನ್ನ ಎಲ್ಲಿ ಸೀಟ್ ಜಾಸ್ತಿ ಇದೆ, ಇವಾಗ ಬ್ಯಾಂಗ್ಳೂರ್ ಬಿಟ್ಟರೆ ಯಾವ ಡಿಸ್ಟಿಕಲ್ಲಿ ಕೂಡ ಆಲ್ಮೋಸ್ಟ್ ಸೀಟ್ ಜಾಸ್ತಿನೇ ಇಲ್ಲ. 30ಕ್ಕಿಂತ ಹೆಚ್ಚಿಗೆ ಸೀಟ್ ಯಾವ ಡಿಸ್ಟಿಕಲ್ಲಿ ಇಲ್ವೇ ಇಲ್ಲ. ಬ್ಯಾಂಗ್ಳೂರಲ್ಲಿ ಮಾತ್ರ ಒಂದು 45, 48 ಈ ರೇಂಜಿಗೆ ಸೀಟ್ಸ್ ಇರುವಂಥದ್ದು, ಅಂದ್ರೆ ಕಾಲೇಜಸ್ ಇರುವಂಥದ್ದು. ನಾನು ಹೇಳ್ತಿರೋದು ಕಾಲೇಜಸ್ಗಳು 45ರಿಂದ 48 ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಕಾಲೇಜ್ಗಳಿದ್ದಾವೆ. ಸೊ ಆ ಕಾರಣಕ್ಕೆ ಬೇರೆ ಬೇರೆ ಡಿಸ್ಟಿಕಲ್ಲಿರೋರು ಬ್ಯಾಂಗ್ಳೂರಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನೊಂದು ಹಾಸ್ಟೆಲ್ ಅಥವಾ PG ಮಾಡ್ಕೊಂಡು ಓದ್ತಿರೋಂಥ ವಿದ್ಯಾರ್ಥಿಗಳು ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ರೆಡಿ ಇರಬೇಕಿರುತ್ತೆ. ಮತ್ತು ಇಲ್ಲ ನನ್ನ ಡಿಸ್ಟಿಕಲ್ಲೇ ಬೇಕು ಇನ್ನೊಂದು ಮತ್ತೊಂದು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಇದ್ರೆ ಸೀಟ್ ಸಿಗುತ್ತೆ, ಇಲ್ಲ ಅಂತ ಹೇಳ್ತೀರಾ ನಾನು. ಸಿಗೋದೇ ಇಲ್ಲ, ಇನ್ನೊಂದು ಮತ್ತೊಂದು ಆಪ್ಷನ್ ಇಟ್ಟರೆ ಹಿಂಗೆ ಮಾಡಿ ಅದೇ ಡಿಸ್ಟಿಕ್ ಕೊಡಿ, ಇದೇ ಡಿಸ್ಟಿಕ್ ಕೊಡಿ, ಹಂಗೆ ಏನು ಹೇಳ್ತಿಲ್ಲ ನಾನು. ನಿಮ್ಮ ಪರ್ಸೆಂಟೇಜ್ ಏನಾದ್ರು ಜಾಸ್ತಿ ಇದೆ ಅಂದರೆ ಸಿಗುತ್ತೆ. ಜಾಸ್ತಿ ಕಡಿಮೆ ಅಂತ ಯಾವ ಥರ ಹೋಗುತ್ತೆ ಅಂದರೆ, ನಿಮ್ಗೆ ಅನಿಸುತ್ತೆ ನನ್ನ ಪರ್ಸೆಂಟೇಜ್ ಜಾಸ್ತಿ ಕಡಿಮೆ ಕಾಂಪಿಟೇಷನ್ ಈ ಥರ ಇದೆ. ಮತ್ತು ಕಳೆದ ವರ್ಷದ ಕಟ್ ಆಫ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಬೇಸ್ ಮೇಲೂ ಕೂಡ ಮತ್ತೆ ನೀವು ಅನಲೈಸ್ ಮಾಡಬೇಕಿರುತ್ತೆ. ಒಂದು ಸರ್ಕಾರಿ ಕೊಡದ ಸೀಟನ್ನು ಪಡ್ಕೋಬೇಕು ಅಂದರೆ ನಾವು ಎಷ್ಟಾರ ಇನ್ಫಾರ್ಮೇಷನ್ ಕೊಡ್ಬೋದು, ಬಟ್ ನೀವು ಕೂಡ ಅನಲೈಸ್ ಮಾಡಬೇಕಿರುತ್ತೆ. ಸೊ ಎಲ್ಲದರ ಬೇಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ. ಮತ್ತು ಸೆಲೆಕ್ಟ್ ಮಾಡ್ಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಸೀಟ್ ನಿಮಗೆ ಬೇಕೇ ಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದರೆ, ಯಾವುದೇ ಡಿಸ್ಟಿಕಲ್ಲಿ ಸೀಟ್ ಸಿಕ್ಕರೂ ಹೋಗಕ್ಕೆ ರೆಡಿ ಇರ್ತೀರಾ ಅಂದರೆ ಮಾತ್ರ. ಕಡಿಮೆ ಪರ್ಸೆಂಟೇಜ್ ಅದರ ಅಂದಾಜು 82ಗಿನ್ನ ಕಡಿಮೆ ಅನ್ಕೊಳ್ಳಿ, 82ಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಏನಾರು ನೀವು ಹೊಂದಿದ್ರೆ ನೀವು ಸ್ವಲ್ಪ ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಿ. 70, 80ಗಿನ್ನ ತುಂಬ ಕಡಿಮೆ ಇದೆ ಅನ್ನೋಂಥ ವಿದ್ಯಾರ್ಥಿಗಳು ಎಲ್ಲಿ ಸೀಟ್ ಸಿಕ್ಕರೂ ಹೋಗಕ್ಕೆ ರೆಡಿ ಇರಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಸೊ ಓಕೆನಾ. 82ಗಿನ್ನ ಹೆಚ್ಚಿಗೆ ಪರ್ಸೆಂಟ್ ಇರೋರು ನೀವು ಯಾವ ಕಾಲೇಜ್ ಕೊಟ್ಟರು ಕೂಡ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಕೊಡಿ ಅದಕ್ಕೆ. ಸೊ ಯಾಕಂದರೆ ವಿದ್ಯಾರ್ಥಿಗಳಿಗೆ ಆಮೇಲೆ ಇವಾಗ ಯಾವ್ಯಾವುದೋ ಕೊಟ್ಬಿಟ್ಟಿರ್ತೀರಾ, 3ನೇ ಕಾಲೇಜ್ ಬೇಕು ಅಂದ್ಕೊಂಡು 1ನೇ ಕಾಲೇಜ್ ಯಾವುದೋ ಆಪ್ಷನ್ ಎಂಟ್ರಿ ಮಾಡಿದ್ರೆ 85 ಮೇಲೆ ಇರೋರು, ಸೊ 1ನೇ ಕಾಲೇಜೇ ಸಿಗುತ್ತೆ ನಿಮಗೆ. ಸೊ ಈ ಥರ ಸಾಕಷ್ಟು ರೀತಿಯಾದಂಥ ಮಾನದಂಡಗಳಿರುವಂಥದ್ದು ಇಲ್ಲಿ. ಆ ಕಾರಣಕ್ಕೆ ಸಾಕಷ್ಟು ವೀಡಿಯೋಸ್ಗಳನ್ನು ಕೂಡ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಡೌಟ್ಸ್ ಇದೆ ಇನ್ಸ್ಟಾಮಲ್ಲಿ ಕೂಡ ಮೆಸೇಜ್ ಮಾಡಿ ಮುಖಾಂತರ ಕೇಳ್ಬೋದು ಅಂತ ಹೇಳ್ತಾ, ಆದಷ್ಟು ಮುಂದಿನ ದಿನದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ನೀವು ಅಂತ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ.